ಓಕೆ, ರೆಡಿ ಅಂತೂ ಆದೆ. ಕುರ್ತಾಯಿಗೆ ಒಂದು ಹಾಕೊಬೇಕು. ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ. ಈ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸ್ತಿದ್ಯಾ? ನಾವೀಗ ರೆಡಿ ಆದ್ವಿ. ಏನು ಎತ್ತ ಅಂತ ಹೇಳ್ತೀನಿ ತಡೀರಿ. ಓಕೆ, ಆ್ಯಕ್ಚುಲಿ ಕುರ್ತಾ ಯಾವ್ದು ಹಾಕೊಬೇಕಂತ ಕನ್ಫ್ಯೂಸ್ ಆಗ್ತಿದೆ. ಕುರ್ತಾನು ನಮ್ಮ ಮಮ್ಮಿಗೆ ತೆಗಿಯಕ್ಕೆ ಹೇಳಿದ್ದೀನಿ. ಬನ್ನಿ ನೋಡೋಣ. ಮಾ, ಕುರ್ತಾ ನಿಕಾಲಿ ತೆಗಿದ್ರಾ? ತೆಗಿದ್ದಾರೆ ನೋಡಪ್ಪ. ಇದು ಹಾಕಂತೀಯ, ಇದು ಹಾಕಂತೀಯ? ಇದು ತುಂಬಾ ಗ್ರ್ಯಾಂಡ್ ಆಗಿದೆ. ಇದು ಹಾಕೊಂತೀನಿ. ಇದು ಹಾಕೋ, ಯಾವತ್ತು ಹಾಕಲ್ಲ ಅಲ್ವಾ, ಮನೆ ಬಿದ್ದಿರ್ತೀಯ. ತುಂಬಾನೇ ಗ್ರ್ಯಾಂಡ್ ಆಗ್ಲಿಲ್ವಾ ಇದು? ಬಿಡು, ಹಬ್ಬಕ್ಕೆ ಅದು ಹಾಕ್ಬೇಕು. ಅಲ್ಲ, ಇದು ಸಖತ್ ಗ್ರ್ಯಾಂಡ್ ಆಗ್ಬಿಡುದು. ಆದ್ರೆ ಈ ಬ್ಲ್ಯಾಕ್ ಮೇಲಂತೂ ಸೂಟ್ ಆಗ್ತಿದೆ. ಆದ್ರೆ ಗ್ರ್ಯಾಂಡ್ ಇದೆ ತುಂಬಾ. ಏನೂ ಆಗಲ್ಲ. ಫೈನ್. ನಮ್ಮಮ್ಮ ಈಗ ರೆಡ್ ಕಲರ್ದು ಹಾಕು ಅಂತ ಹೇಳಿದ್ರು. ನಾವೀಗ ಹೋಗ್ಬಿಟ್ಟು ರೆಡ್ ಕಲರ್ದು ಹಾಕೋಣ ಬನ್ನಿ. ಸೊ ಎಸ್, ಐ ಆಮ್ ರೆಡಿ. ಟಡಾ. ಲೈಟ್ ಬರ್ತಿಲ್ಲ. ಫಸ್ಟು ಕಾಟನ್ ತೆಗಿತೀನಿ. ಈಗ ಲೈಟ್ ಬರುತ್ತೆ. ಹೆಂಗೆ ಕಾಣ್ತಿದ್ದೀನಿ ಗಾಯ್ಸ್ ನೋಡಿ? ಚೆನ್ನಾಗಿ ಕಾಣ್ತಿದ್ಯಾ? ಆ್ಯಕ್ಚುಲಿ ತುಂಬ ಹಳೆ ಕುರ್ತಾ. ಕಾಲೇಜ್ ಡೇಸಲ್ಲಿ ತೊಗೊಂಡಿದ್ದೆ. ಎಷ್ಟೊಂದು ದಿವಸ ಆದಮೇಲೆ ಹಾಕೊತಿದ್ದೀನಿ. ಐ ಹೋಪ್ ಚೆನ್ನಾಗಿ ಕಾಣ್ತೀನಿ. ಎಸ್, ಟಡಾ. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಇವತ್ತಿನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಯಾಕಪ್ಪ ಇವತ್ತು ಕೆಳಗೆ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ಕೊತಿದ್ರೆ, ನಮ್ಮ ಕಾಲೋನಿ ಮಕ್ಕಳು ತುಂಬ ಕೂಗಾಡ್ತಿದ್ದಾರೆ. ಆ ಸೌಂಡಲ್ಲಿ ನೀಟಾಗಿ ರೆಕಾರ್ಡ್ ಆಗ್ತಿರಲಿಲ್ಲ. 3-4 ಸತಿ ಟ್ರೈ ಮಾಡಿದೆ ಆ್ಯಕ್ಚುಲಿ. ಬಟ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಫಸ್ಟಿಗೆ ನಿಮಗೆ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಲಕ್ಷ್ಮೀ ತಾಯಿ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳಿ. ಎಲ್ಲರ ಜೇಬಲ್ಲೂ ಟಣ್ ಜಣ ಅಂತ ಹಣ ತುಂಬ್ಕೊಂಬಿಡಲಿ ಅಂತ ಆಶಯಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಅದು ಬರುತ್ತೆ, ಅದು ಮಾಡಲ್ಲ. ಬಟ್ ನಾವು ಮಾರ್ವಾಡೀಸ್ ಆಗಿದ್ದರಿಂದ ನಾವು ಕಾರ್ತಿಕ ಮಾಸದಲ್ಲಿ ಬರುವ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಸೊ ಅದಕ್ಕೆ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಮಾಡಿರಲಿಲ್ಲ. ಆ್ಯಸ್ ಯು ನೋ, ನಾನು ಸ್ಟೇಟಸ್ ಕೂಡ ಹಾಕಿದ್ದೆ. ಸೊ ಆ ಸ್ಟೇಟಸಿಗೆ ಎಷ್ಟೊಂದು ಜನ ನೀವು ರೆಸ್ಪಾನ್ಸ್ ಮಾಡಿದ್ರಿ. ಐ ಫೆಲ್ಟ್ ಟೂ ಹ್ಯಾಪಿ ಸೀಯಿಂಗ್ ದ ರೆಸ್ಪಾನ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಅಷ್ಟು ಪ್ರೀತಿ ಮಾಡ್ತೀರಾ. ಸೊ ಇವತ್ತಿನ ವ್ಲಾಗಿನ ವಿಶೇಷ ಏನಂದರೆ, ನಾನು ಸ್ಟೇಟಸ್ ಹಾಕಿದ್ನಲ್ಲ, ಅದಕ್ಕೆ ಫಸ್ಟ್ ಆಗಿ ನಾನು ಒಂದು 8:15 ಹಾಕಿದ್ದೆ. 8:30 ಹಂಗೆ ಆಲ್ಮೋಸ್ಟ್ ಆಗಿ ನಂಗೆ ಒಂದು ಫಸ್ಟ್ ರಿಪ್ಲೈ ಬಂತು, ಇನ್ವೈಟಿಂಗ್ ಮೀ ಟು ದೇರ್ ಹೌಸ್ ಆ್ಯಕ್ಚುಲಿ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ಯಾರೊಬ್ಬರು ಆನ್ಲೈನ್ ಕರೆದಿರೋದಕ್ಕೆ ಆರಾಮಾಗಿ ಹೋಗ್ತಿರೋದು. ಸೊ ಬನ್ನಿ ನಿಮಗೂ ತೋರಿಸ್ತೀನಿ. ಅಯ್ಯೋ, ಇವತ್ತು ಸಖತ್ ಬಿಸಿಲಿದೆ. ಪ್ಲಸ್ ಇಷ್ಟೊತ್ತಿಗೆ ಮುನ್ಸಿಪಾಲ್ಟಿಯಿಂದ ಕಚಡ ಕಲೆಕ್ಟ್ ಮಾಡೋಕ್ಕೆ ಬಂದಿದ್ರು. ಸೊ ಅದೇ ಸೌಂಡ್ ಜೋರಾಗಿ ಆಗ್ತಿದೆ. ನಾನು ಮಾತಾಡ್ತಿರೋದು ನಿಮಗೇನು ಕೇಳಿಸಲ್ಲ, ಕೆಳಗೆ ಹೋಗ್ಬಿಟ್ಟು ಮಾತಾಡ್ತೀನಿ, ಓಕೆನಾ? ಸೊ ಎಸ್, ನಾನೀಗ ನನ್ನ ರೂಮಿಗೆ ಬಂದಿದ್ದೀನಿ. ಯಾರೂ ಡಿಸ್ಟರ್ಬ್ ಮಾಡಲ್ಲ, ಆರಾಮಾಗಿರ್ತೀನಿ ಗೈಸ್. ನಾನು ಸ್ಟೇಟಸ್ ಹಾಕಿದ್ದೆ ನಿಮಗೆ ಗೊತ್ತಿರೋಂಗೆ ನಾವು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಆ್ಯಂಡ್ ನಿಮ್ಮ ಮನೆ ಲಕ್ಷ್ಮಿ ಫೋಟೋ ಕಳಿಸಿ ಅಂತ. ಅದು ನೋಡ್ಬಿಟ್ಟು ಆ್ಯಕ್ಚುಲಿ ಎಷ್ಟೊಂದು ಜನ ನನ್ನ ಫಾಲೋಯರ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಮೆಸೇಜ್ ಹಾಕಿದ್ರು ವಿತ್ ದೇರ್ ಇಮೇಜಸ್. ಆ್ಯಂಡ್ ಆಲ್ಸೋ ಕೆಲವರಂತೂ ಇನ್ವೈಟು ಮಾಡಿದರು, ಮನೆಗೆ ಬನ್ನಿ, ಪ್ರಸಾದ ತಿನ್ನಿ, ಲಂಚ್ ಮಾಡಿ ಅಂತ. ಸೊ ಎಲ್ಲರ ಮನೆಗಂತೂ ಹೋಗೋಕ್ಕಾಗಲ್ಲ ಗೈಸ್, ಇಟ್ಸ್ ಅ ವರ್ಕಿಂಗ್ ಡೇ ಟು ಮೀ. ಸೊ ಕೆಲಸನೂ ಮಾಡ್ತಿದ್ದೀನಿ. ಬಟ್ ವಿತ್ ಆಲ್ ಪರ್ಮಿಷನ್ಸ್ 1 hour ನನಗೆ ಆಚೆ ಹೋಗ್ತಿದ್ದೀನಿ. ಏನಕ್ಕಂದರೆ ಒನ್ ಆಫ್ ಮೈ ಫಾಲೋವರ್ ಹ್ಯಾಡ್ ಇನ್ವೈಟೆಡ್ ಮೀ ಫಾರ್ ಲಂಚ್. ಸೊ ಅವ್ರ ಜೊತೆಗೆ ಲಂಚ್ ಮಾಡೋಣ ಅಂತ, ಅವ್ರ ಮನೆ ಪೂಜೆ ಅಟೆಂಡ್ ಮಾಡಿಕೊಂಡು ಲಂಚ್ ಮಾಡೋಣ ಅಂತ ಇವತ್ತು ನಾನು ಹೋಗ್ತಿದ್ದೀನಿ. ಈ ಥರ ರೆಡಿ ಆಗಿದ್ದೀನಿ. ಐ ಹೋಪ್ ಅವ್ರಿಗೆ ಹೇಳಿಲ್ಲ ಆ್ಯಕ್ಚುಲಿ ನಾನು ಯೂಟ್ಯೂಬಿನ ವ್ಲಾಗು ಮಾಡ್ತಿದ್ದೀನಿ ಅಂತ. ಇಫ್ ದೇ ಆರ್ ಓಕೆ ವಿತ್ ವ್ಲಾಗ್, ಅಂದರೆ ಆನ್ಲೈನ್ ಈ ಥರ ವೀಡಿಯೋ ಮಾಡಿಬಿಟ್ಟು ಹಾಕೋದ್ರಲ್ಲಿ ಇಫ್ ದೇ ಆರ್ ಓಕೆ, ದೆನ್ ಓನ್ಲಿ ಐ ವಿಲ್ ಬಿ ಪೋಸ್ಟಿಂಗ್ ಆ್ಯಸ್ ಇನ್ ಅವ್ರಗಳ ಜೊತೆ. ಇಲ್ಲಾಂದರೆ ಲಕ್ಷ್ಮೀ ತಾಯಿದ್ದು ಊಟದ ಏನೇನಿದೆ ಅಂತ ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಇಟ್ಸ್ ಅ ನ್ಯೂ ಥಿಂಗ್ ಫಾರ್ ಮೀ ಆ್ಯಸ್ ವೆಲ್. ಸೊ ಐ ಆಮ್ ಜಸ್ಟ್ ಹ್ಯಾಪಿ. ಬನ್ನಿ ನಿಮಗೂ ತೋರಿಸ್ತೀನಿ ಈ ವ್ಲಾಗ್. ಎಂಜಾಯ್ ಇದೇ ಥರ ಮಾಡ್ತೀರಿ. ಐ ಹೋಪ್ ಯು ಲೈಕ್ ಇಟ್. ಸೊ ನಾನೀಗ ರೆಡಿ ಆಗಿಬಿಟ್ಟಿದ್ದೀನಿ, ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಹತ್ರದಲ್ಲೇ ಇದೆ ಅಂತ ಗೊತ್ತಾಯಿತು. ಲೊಕೇಶನ್ ಪ್ರಕಾರ ಲೈಕ್ ಆಲ್ಮೋಸ್ಟ್ 1.5 kilometers ಇದೆ. ಸೊ ಐಮ್ ಜಸ್ಟ್ ಲೀವಿಂಗ್ ನಾವು. ನೋಡೋಣ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಇಫ್ ಐ ಕ್ಯಾನ್ ಐ ಡೆಫಿನೆಟ್ಲಿ ಡೂ, ಇಲ್ಲಾಂದರೆ ಐ ಅಪ್ಡೇಟ್ ಯು ಗೈಸ್. ನಮ್ಮ ತುಮಕೂರಲ್ಲಿ ಸ್ವಲ್ಪ ದಿವಸದಿಂದ ಲೈಕ್ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದೆ. ಬಟ್ ಅಷ್ಟೇ ಸೆಕೆನೂ ಇದೆ. ಕಿತ್ಕೊಂಡು ಹೋಗೋ ಬೆವರು ಸೆಕೆ ಕಣಪ್ಪ. ನನಗಂತೂ ಬೆಳಗಿನ ಟ್ರಾವೆಲ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ ಆಚೆ ಟ್ರಾವೆಲ್ ಮಾಡೋದು. ಸೊ ನಾನು ಹೋಗ್ತಿರೋ ಪ್ಲೇಸು ನಿಮಗೆಲ್ಲ ನೋನ್ ಫೇಸೇ ಆ್ಯಕ್ಚುಲಿ, ನೀವು ನೋಡಿರ್ತೀರ ಫಾರ್ ಶೋರು. ಬಟ್ ಸ್ಟಿಲ್ ವ್ಲಾಗ್ ಮಾಡೋಕ್ಕಂತ ಅವ್ರ ಪರ್ಮಿಷನ್ ಕೇಳಬೇಕಿತ್ತು. ಸೊ ಐ ಆಮ್ ಜಸ್ಟ್ ವೆಯ್ಟಿಂಗ್. ಅವ್ರು ಹ್ಞೂ ಹೇಳಿದ ತಕ್ಷಣ ಮಾಡ್ತೀನಿ. ರಂಗೋಲಿ ಅಂತೂ ಸೂಪರಾಗಿ ಕಾಣ್ತಿದೆ, ಫ್ಲವರಿಂದು ಕ್ಯೂಟಾಗಿದೆ. ಬನ್ನಿ ಫಸ್ಟ್ ಮನೆ ಎಂಟ್ರಿ ಮಾಡೋಣ, ಆಮೇಲೆ ದೇವ್ರ ದರ್ಶನ ಮಾಡಿಸ್ತೀನಿ. ಫಸ್ಟ್ ಎಂಟ್ರಿ ಆದ ತಕ್ಷಣ ಸ್ವಲ್ಪ ಹೊತ್ತು ಕೂರಿಸ್ಕೊಂಡ್ರು. ಆಂಟಿ ಅಜ್ಜಿ ಎಲ್ಲ ಮಾತಾಡಿದ್ರು ನನ್ನ ಹತ್ರ.
ಆರಾಮಾಗಿ ನೀರು ಕುಡ್ದು ಈಗ ದೇವ್ರ ದರ್ಶನ ಮಾಡೋಕ್ಕಂತ ಬಂದೆ. ದರ್ಶನ ಮುಗಿಸ್ಕೊಂಡು ನಮಸ್ಕಾರ ಹಾಕಿ ಇನ್ನೇನು ನೆಕ್ಸ್ಟು ನಮ್ಮ ಬ್ಯಾಟಿಂಗ್ ಕಡೆ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತಿರೋದೆ ಅಷ್ಟೇ. ಅದಕ್ಕಿಂತ ಮುಂಚೆ ನಿಮಗೆ ಲಕ್ಷ್ಮೀ ದೇವರ ದರ್ಶನ ಮಾಡಿಸ್ತೀನಿ ಬನ್ನಿ, ನೀಟಾಗಿ ಝೂಮ್ ಮಾಡ್ಕೊಂಡು ಅರೇಂಜ್ಮೆಂಟ್ಸಿಂದೆಲ್ಲ. ನೈವೇದ್ಯದಿಂದ ಸ್ಟಾರ್ಟ್ ಮಾಡಿದೆ. ಅನ್ನ ಸಾರು ಪುಳಿಯೋಗರೆ, ಎಷ್ಟೊಂದೆಲ್ಲ ಐಟಮ್ಸ್ ಇಟ್ಟಿದ್ದಾರಪ್ಪ ಇಲ್ಲಿ. ಇದು ಕವರ್ ಮಾಡಿಕೊಂಡು ಫುಲ್ಲು ಬಾಳೆಹಣ್ಣು, ಹಣ್ಣು ಹಂಪಲುಗಳು, ಬಳೆ, ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು, ಕಾಯಿ ಲಡ್ಡು, ಅದೆಲ್ಲ ಎಷ್ಟೊಂದು ಇತ್ತು. ದೀಪಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ವೀಳ್ಯದೆಲೆ, ಫ್ಲವರ್ ಅರೇಂಜ್ಮೆಂಟ್ಸು, ಚಕ್ಲಿ, ಕೋಡ್ಬಳೆ, ಯಪ್ಪ ಎಷ್ಟೊಂದೆಲ್ಲ ಮಾಡಿದರು. ಅದು ನೋಡಿದ ತಕ್ಷಣವೇ ನನಗಂತೂ ತಿನ್ನೋ ಆಸೆ ಆಗ್ತಿತ್ತು. ಬಟ್ ಅದೇ ಇನ್ನು ಬೆಳಗ್ಗೆ ಪೂಜೆ ಮಾಡಿದ್ರಂತೆ, ಸಂಜೆನೂ ಪೂಜೆ ಮಾಡಬೇಕಿತ್ತು. ಸೊ ನೋಡಿ, ಸೊ ನಿಮ್ಮನೆ ಲಕ್ಷ್ಮಿಗೆ ಯಾವ ಥರದ ನೈವೇದ್ಯ ಏನೇನು ಇಡ್ತೀರಾ, ಹಣ್ಣು ಹಂಪಲಗಳು ಯಾವ ಪ್ರಸಾದ ಥರ ಮಾಡ್ತೀರಾ, ದುಡ್ಡು ಎಷ್ಟು ಇಡ್ತೀರಾ, ಎಲ್ಲದು ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಇದು ನೋಡ್ತಿದ್ರೆ ತುಂಬ ತಿನ್ನೋ ಆಸೆ ಆಗ್ತಿತ್ತು. ಇದೆಲ್ಲ ಆಂಟಿಗೆ ಅವ್ರಿಗೆಲ್ಲರಿಗೂ ಮಾಡಿಕೊಡಿ ಅಂತ ಹೇಳಿದೆ. ಸೊ ಆಮೇಲೆ ಬಾರಪ್ಪ ನೀಟಾಗಿ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ನೋಡಿ ಲಕ್ಷ್ಮೀ ದೇವರು ಮುಖವಾಡ ಆ್ಯಂಡ್ ಅವ್ರ ಅರೇಂಜ್ಮೆಂಟ್ಸು ಏನು ಸೂಪರಾಗಿ ಕಾಣ್ತಿದೆ. ಲೈಕ್ ಸಾಕ್ಷಾತ್ ಲಕ್ಷ್ಮೀ ದೇವರು ಬಂದು ಮುಂದೆ ನಿಂತ್ಕೊಂಡಿದ್ದಾರೆ ಅಂತ ಅನಿಸ್ತಿತ್ತು ನನಗೆ. ನನಗಂತೂ ತುಂಬ ಖುಷಿ ಆಯಿತು ಇದು ನೋಡಿ. ಸೊ ದರ್ಶನ ಮುಗಿಸ್ಕೊಂಡು ನಾವೀಗ ನಮ್ಮ ಬ್ಯಾಟಿಂಗಿಗಂತ ಬಂದ್ವಿ. ಬಾಳೆಹಣ್ಣು ಹಾಕಿದ್ರು. ಸೊ ಮುಂದೆ ಇಟ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಊಟ ತಿನ್ನ. ಸೊ ಗೈಸ್, ನಾವಿವತ್ತು ಎಲ್ಲಿ ಬಂದಿದ್ದೀವಿ, ನಾನು ಫಾಲೋವರ್ ಅಂತ ನಿಮಗೆ ಹೇಳಿದ್ದೆ, ಬಟ್ ಆ್ಯಕ್ಚುಲಿ ಅವ್ರ ಕಂಟೆಂಟ್ ಕ್ರಿಯೇಟರ್ ಕೂಡ. ಸೊ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಫುಡಿ ಸ್ಟೋರೀಸಿನ ತನು ರೆಡ್ಡಿ. ಹಲೋ, ಹಾಯ್ ತನು. ಹಾಯ್, ಹೇಗಿದ್ದೀರಾ? ಐ ಆಮ್ ಗುಡ್. ಮತ್ತೆ ಹಬ್ಬ ಎಲ್ಲ ಜೋರ? ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಜೋರ ಮನೇಲಿ ಫುಲ್ಲು? ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಏನೇನೆಲ್ಲ ಡಿಶ್ ಮಾಡಿದ್ದೀರಾ ಅಂತ ಹೇಳ್ತೀರಾ ಒಂದೊಂದಾಗಿ. ನಾನಂತೂ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡ್ತೀನಿ ಗೈಸ್. ನೀವೆಲ್ಲ ತಿಂದ್ರೆ ಹೊಟ್ಟೆ ತುಂಬ ಊಟ ಕಮೆಂಟಲ್ಲಿ ಹಾಕಿ. ಓಕೆ, ಐ ವಿಲ್ ಶೋ. ಇದೇನಿದು? ಪಿಕಲ್, ಉಪ್ಪಿನಕಾಯಿ. ಓಕೆ ಆಂಧ್ರ ಸ್ಪೆಷಲ್ ಆವಕಾಯಿ ನಮ್ಮಮ್ಮ ಮಾಡಿರೋದು. ಓಕೆ, ನೈಸ್, ಸೂಪರ್. ಒಬ್ಬಟ್ಟು ನನ್ನ ಫೇವ್ರೆಟ್ಟು. ಹೋಮ್ ಮೇಡ್ ಗೀ. ಓ, ಯು ಗೈಸ್ ಮೇಕ್ ಅಟ್ ಹೋಮ್ ಕ್ಯಾ? ಚೆನ್ನಾಗಿದೆ. ವಾವ್, ಹೋಮ್ ಮೇಡ್ ತುಪ್ಪ ಇದೆ. ನೋಡೋಕ್ಕೆ ಎಮ್ಮಿಲಿಷಿಯಸ್ ಆಗಿ ಕಾಣ್ತಿದೆ ನನಗಂತೂ. ಅಯ್ಯೋ, ಇಷ್ಟೊಂದು ಸಾಲ್ಟ್ ನಾನು ತಿನ್ನಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸಾಲ್ಟ್ ಮೇಲಿಂದ ಹಾಕ್ಕೊಳೋದೇ ಇಲ್ಲ. ಓಕೆ, ನೋ ಇಶ್ಯೂಸ್. ಕುಕ್ ಮಾಡಿದ್ರೇ ಸಾಕಲ್ಲ. ಕುಕಿಂಗ್ ಇಸ್ ಅ ಬಿಗ್ ಟಾಸ್ಕ್ ಇನ್ ಇಟ್ಸೆಲ್ಫ್. ಮಸಾಲಾ ವಡೆ. ಓಕೆ, ಸೊ ದಿಸ್ ಇಸ್ ಹೆಸರು ಬೇಳೆ, ಕೋಸಂಬರಿ. ಬೀನ್ಸ್ ಪಲ್ಯ, ಕಾಳುಳಿ. ಯಪ್ಪ, ಇಷ್ಟೊಂದು ಡಿಶಸ್ ಒಂದ್ ಮೇಲೆ ಒಂದು ಆಗ್ತಾನೆ ಇದ್ದಾರೆ. ನಾನು ಇಷ್ಟೊಂದು ಹೆಂಗ್ ತಿಂತೀನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ದಿಸ್ ಇಸ್ ಕಾಯಿನ್ ಪಾಪಡ್ ಫ್ರಮ್ ರಿಲಯನ್ಸ್ ಮಾರ್ಟ್. ಓಹೋ, ಫ್ರೀ ಪ್ರಮೋಷನ್ ಆಫ್ ರಿಲಯನ್ಸ್ ಮಾರ್ಟ್. ಯಮ್ಮಿಲಿಷಿಯಸ್ ಪುಳಿಯೋಗರೆ, our favorite. Yes. ಯೂಶಲಿ ಚಿತ್ರಾನ್ನ ಇರ್ತಿತ್ತು. ನಾಳೆ ಶ್ರಾವಣ ಮಾಡಬೇಕು. ಸೊ ಓಕೆ, 2 ದಿನ ಚಿತ್ರಾನ್ನ ಬೇಡ ಅಂತ. ಸೊ ಎಸ್ ಗೈಸ್, ನಾನೀಗ ಬ್ಯಾಟಿಂಗ್ ಮಾಡ್ತೀನಿ. ನೀವು ನೋಡಿ ಹೆಂಗೆ. ಸೊ ನಾನಂತೂ ಈಗ ಬ್ಯಾಟಿಂಗ್ ಮಾಡಕ್ಕೆ ರೆಡಿ ಇದ್ದೀನಿ ಗೈಸ್. ನೀವು ಫುಡಿ ಸ್ಟೋರೀಸ್ ಹಾಗೂ ಧೀರಜ್ ಬ್ಲಾಗ್ಸ್ ಎರಡನ್ನೂ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ನೀವು ತಿನ್ನಿ. ಒಬ್ಬಟ್ಟಿಂದ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಸ್ವೀಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೇಳೆ ಒಬ್ಬಟ್ಟಲ್ಲ, ಚೆನ್ನಾಗಿದೆ. ಇವ್ರು ಎಲ್ಲರೂ ನೋಡ್ತಾ ಇದ್ದಾರೆ ನನಗೆ ಅವ್ರು ತಿಂದ್ಬಿಟ್ಟಿದಾರಂತೆ ಆಗಲೇ. ಈಗ ಪುಳಿಯೋಗರೆ ತಿಂತಿದ್ದೀನಿ. ಈಗ ಸಕಲಾಗಿದೆ. ಸೊ ನೀವು ನಿಮ್ಮ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹಾಕಿ. ನಮ್ಮಲ್ಲೇ ಅಂತೂ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಥ್ಯಾಂಕ್ ಗಾಡ್ ಐ ಹ್ಯಾವ್ ಗುಡ್ ಫ್ರೆಂಡ್ಸ್. ಅವ್ರು ನನಗೆ ಊಟಕ್ಕೆ ಕರೀತಾರೆ ಮನೆಗೆ. ಇದು ವಡೆ ಆದ್ರೂ ಚೆನ್ನಾಗಿದೆ.
ಕಡಲೆಬೇಳೆದು ಕಡಲೆಬೇಳೆ ಮಸಾಲೆ ಇಲ್ಲ ಮಾತಾಡಿದ್ದು ಓಕೆ ಬಿಕಾಸ್ ಅದು ಬೇಕು ಅದಕ್ಕೆ ಕಡಲೆಬೇಳೆ ವಡೆ ಲಕ್ಷ್ಮಿಗೆ ಇಷ್ಟ ಅಂತ. ಓಕೆ ಇದು ಮಳೆಗಾಲ ಅಲ್ಲ, ಬಿಸಿ ಬಿಸಿ ಮಳೆ ಬಂದಾಗ ತಿನ್ನೋದು ಸಗದಾಗಿರುತ್ತೆ. ದಟ್ಸ್ ಯೂಶುವಲ್ ಮನೆ. ಎಷ್ಟೇ ಆಚೆ ತಿಂದ್ರು ಮನೆ ಊಟನೇ ಲಿಟ್ರಲಿ. ಇದು ಆಕ್ಚುಲಿ ಮಳೆನೇ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ, ಅದರಿಂದ ಸೆಕೆನೂ ಆಗ್ತಿದೆ. ಬಟ್ ಯಾಕೆ ಬೆವರ್ದಂಗೆ ಸೆಕೆ ನೀರು. ಬಟ್ ಇನ್ನೊಂದು ಗೈಸ್, ಇಲ್ಲಿ ಡೆಂಗ್ಯೂ ಜಾಸ್ತಿ ಆಗ್ತಿದೆ. ಯು ಶುಡ್ ಬಿ ವೆರಿ ಅವೇರ್ ಆಫ್. ಮಳೆ ಬರೋದ್ರಿಂದ ಸುತ್ತಮುತ್ತದಲ್ಲಿ ಎಲ್ಲಾದರೂ ನೀರು ಹಾಲ್ಟ್ ಆಗಿದ್ರೆ ಅದನ್ನ ತೆಗಿಬೇಕು. ಸ್ವಲ್ಪ ನೀಟಾಗಿ ನೋಡಿ, ಬಿಕಾಸ್ ನಾನೇ ಒಂದು 2-3 ದಿವಸದಿಂದ ಕೇಸಸ್ ನನ್ನ ಫ್ರೆಂಡ್ಸೇ, ಒನ್ ಆಫ್ ಮೈ ಫ್ರೆಂಡ್ ಇಸ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ ವಿತ್ ಬಿ ಪಾಸಿಟಿವ್ ಬ್ಲಡ್ ಬೇಕಿತ್ತು. ನಾನೇ ಅರೇಂಜ್ ಮಾಡಿ ಕೊಟ್ಟಿದ್ದೀನಿ ಎಷ್ಟೊಂದು ಆ್ಯಕ್ಚುಲಿ. ಸೊ ಹುಷಾರಾಗಿರಬೇಕು. ಪ್ಲೇಟ್ಲೆಟ್ಸ್ ಕೌಂಟ್ ಎಲ್ಲ ತುಂಬ ಕಮ್ಮಿ ಆಗ್ತಿದೆ ಡೆಂಗ್ಯೂ ಬರೋದ್ರಿಂದ. ಯು ಶುಡ್ ಬಿ ವೆರಿ ಲೈಕ್ ತುಂಬ ಸೇಫಾಗಿರಿ ಪ್ಲೀಸ್. ಓಕೆನಾ? ಇಟ್ಸ್ ಅ ಮೆಸೇಜ್ ಫ್ರಮ್ ಮೈ ಎಂಡ್. ಆ್ಯಂಡ್ ಸೊ ನೆಕ್ಸ್ಟ್ ಅಲ್ಲನಾ ಅನ್ನಕ್ಕೇನು? ಒಬ್ಬಟ್ಟು ಸಾರು. ಒಬ್ಬಟ್ಟು ಸಾರು ಇಸ್ ಮೈ ಫೇವ್ರೆಟ್. ಎಲ್ಲೇ ಇದ್ರೂ ನಾನಂತೂ ರೆಡಿ ಆಗ್ಬಿಡ್ತೀನಿ ಒಬ್ಬಟ್ಟು ಸಾರು ತಿನ್ನಕ್ಕಂತೂ. ನನ್ನ ಫ್ರೆಂಡ್ಸ್ ನಾವೇನು ಮಾಡ್ತೀವಿ, ಯುಗಾದಿ ಟೈಮಲ್ಲಿ ಒಬ್ಬಟ್ಟು ಮಾಡ್ತೀವಲ್ಲ, ಆ ಟೈಮಲ್ಲಿ ಜಾಸ್ತಿ ಮಾಡೋದು. ಸಾಕು 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 ಜಾಸ್ತಿ ಇತ್ತು ಯಪ್ಪ. ಸೊ ಎಸ್, ನಿಮಗೂ ಒಬ್ಬಟ್ಟು ಸಾರು ಇಷ್ಟ? ನನಗಂತೂ ತುಂಬ ಇಷ್ಟ. ಸಾಕು. ಇಟ್ಸ್ ಡ್ಯಾಮ್ ಟೇಸ್ಟಿ. ಇದರಲ್ಲಿ ತುಪ್ಪದ ಜಾಸ್ತಿ ಐ ಥಿಂಕ್ ಒಗ್ಗರಣೆನೂ ಏನಾದರೂ ಮಾಡಿರ್ತೀರ ಹಿಂಗೆ ತುಪ್ಪ ಬರ್ತಿದೆ ಜಾಸ್ತಿ ತಿನ್ಬೇಕಾದ್ರೆ, ಅಥವಾ ಅನ್ನಕ್ಕೆ ಹಾಕಿರೋದ ತುಪ್ಪ? ಕೊಬ್ಬರಿ 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 ಹಾಲು ಓಕೆ. ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಡಿಫ್ರೆಂಟ್, ಸ್ವೀಟ್ ಇರಲ್ಲ ಜಾಸ್ತಿ. ಹಾಂ, ನಾನು ಒಂದಿಷ್ಟು ಜನ ಮನೇಲಿ ತಿಂದಿದ್ದೀನಲ್ಲ, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಇದು ಸಟಲ್ ಆಗಿದೆ, ಇದು ಚೆನ್ನಾಗಿದೆ. ನಮ್ಮ ಕೊಬ್ಬರಿ ಹಾಲು ಮಾತ್ರ ಹಾಕ್ತೀನಿ, ಕೊಬ್ಬರಿ ಜಾಸ್ತಿ ಹಾಕಲ್ಲ. ಕೆಲವರು ಜಾಸ್ತಿ ಕೊಬ್ಬರಿ ಹಾಕ್ತಾರೆ, ನಾನು ಕೊಬ್ಬರಿ ಹಾಲು ಹಾಕ್ತೀನಿ. Okay. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಪಾಪಡ್ ಜೊತೆ ತಿನ್ನೋದು ನೋಡ್ತಿದ್ರೇನೆ ಹೊಟ್ಟೆ ತುಂಬಿಡ್ತು ನಂದು, ಅಷ್ಟೊಂದು ತಿಂದಾಗಿದೆ. ಈಗ ಅನ್ನ ಸಾರು ತಿಂತಿದ್ದೀನಿ. ಇನ್ನೇನಾದರೂ ಇದೆಯಾ ಅಥವಾ ಇಷ್ಟೇನಾ? ಮೊಸರು ಇದೆಯಾ? ಮೊಸರು ತೊಗೊತೀನಿ. ಸೊ ಕಂಪ್ಲೀಟ್ ಫುಡ್ಡು ಸರಿಯಾಗಿ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ. ತಿಂದೆ ಹೊಟ್ಟೆ ಬೆಳೆಸ್ಕೊತಿದ್ದೀನಿ ಆ್ಯಕ್ಚುಲಿ ನಾನಂತೂ. ಯಪ್ಪ, ವರ್ಕೌಟ್ ಮಾಡಬೇಕಪ್ಪ, ವರ್ಕೌಟ್ ಮಾಡಬೇಕು. ನೀವು ಆಯಿಲ್ ಏನಾದರೂ ಬೇರೆದು ಯೂಸ್ ಮಾಡ್ತೀರಾ? ನನಗೆ ಆಯಿಲಿ ಅನಿಸ್ತಿಲ್ಲ ಅಷ್ಟೊಂದು, ಬಿಕಾಸ್ ನಾನು ಆಯಿಲಿ ತಿನ್ನೋದೇ ಇಲ್ಲ ಯೂಶ್ಲಿ. ಮುಟ್ಟೆ 2 ಕೊಟ್ಬಿಟ್ಟ, 1 ಕೇಳಿದ್ದು. ತಿಂದು ಕೋಲ್ಡ್ ಪ್ರೆಸ್ ಸನ್ಫ್ಲವರ್ ಆಯಿಲ್ ಜಿಯೋ. ಅಂದರೆ ಇದು ಫಾರ್ಚೂನ್ ಆ ಥರ ತರಲ್ಲ, ಸಪ್ರೇಟ್ ಆಗಿ ಮಿಲ್ಲಿಂದ ತರ್ತೀರಾ? ಇಲ್ಲ ಜಿಯೋ ಅಂತ ಒಂದು ಬ್ರ್ಯಾಂಡ್ ಇದೆ, ಜಿಯೋ. ಅದು ಬುಕ್ ಮಾಡ್ತಾರೆ. ಜಿಯೋ ಮಾರ್ಟಿಂದ ಬುಕ್ ಮಾಡ್ತೀನಿ. ಬಾಸ್ಕೆಟ್ ಅದು ಕೋಲ್ಡ್ ಪ್ರೆಸ್ ಸನ್ಫ್ಲವರ್ ಆಯಿಲ್. ಓಕೆ, ಚೆನ್ನಾಗಿದೆ. ಕಮ್ಸ್ ಫ್ರಮ್ ಯುಕ್ರೇನ್. ಓಹ್, ಯುಕ್ರೇನಿಂದನಾ? ಗ್ರೇಟ್. ಅದನ್ನೇ ಜಾಸ್ತಿ ತರಿಸೋದು. ಅದಾದ್ರೆ ಇದಾಗಲ್ಲ ಅಂತ. ಇಲ್ಲ, ಕೆಲವ್ರ ಮನೇಲಿ ಏನಾಗೋದು ಅಂದರೆ ತುಂಬ ಕಿರ್ಕೊಂಡ್ಬಿಡುತ್ತೆ, ಹೌದು. ಆ್ಯಂಡ್ ಮೇಲ್ಮೇಲೂ ಫುಲ್ ಅಂಟಂಟೆ ಇರುತ್ತೆ ಆ ಥರ ಅಂತ. ದಿಸ್ ಇಸ್ ನೈಸ್, ಕ್ರಿಸ್ಪಿ ಐ ಆಗುತ್ತೆ. ಡೋಂಟ್ ಲೈಕ್ ಆಯಿಲಿ ಫುಡ್ಸ್. ಐ ಡೋಂಟ್ ಟಚ್. ನಾನು ಹೊರಗಡೆ ರಿವ್ಯೂ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಕಷ್ಟ ಆಗೋದು ಗೊತ್ತಾ ಫಿನಿಶ್. ಆ್ಯಂಡ್ ನಂಗೆ ಊಟ ವೇಸ್ಟ್ ಮಾಡೋಕ್ಕೆ ಹೌದು. ಇಷ್ಟ ಇಲ್ಲ, ತುಂಬ ಕಷ್ಟಪಟ್ಟು ಬರುತ್ತೆ ಅದು. ಸೊ ಅದಕ್ಕೆ ಆ್ಯಂಡ್ ಒಂದೊಂದ್ಸತಿ ಏನಾಗುತ್ತೆ ಅಂದರೆ, ಈಗ ನಾನು ಇಲ್ಲೇ ನಮ್ಮ ತಂಗಿ ಅವಾಗವಾಗ ಬರ್ತಾಳೆ, ಯಾರೂ ಇರಲ್ಲ, ಒಬ್ಬನೇ ಹೋಗಿರ್ತೀನಿ. ಹೆಂಗಪ್ಪ ಫಿನಿಶ್ ಮಾಡಲಿ, ಪಾರ್ಸಲ್ ಮಾಡಿಸ್ಕೊಂತಾರೆ ಅಷ್ಟೇ. ಇಲ್ಲಾಂದರೆ ಆಗಬೇಕಾದ್ರೆ ಕಮ್ಮಿ ಕೊಡಿ ಅಂತ ಹೇಳಿಲ್ಲ. ಬ್ಲೆಸ್, ಸದ್ಯಕ್ಕೆ ಸಾಕು, ಹೊಟ್ಟೆ ಜಾಸ್ತಿ. ಆಮೇಲೆ ಆಫೀಸೇನು ಕೆಲಸ ಮಾಡ್ದಾಗ ನಿದ್ದೆ ಮಾಡ್ಬಿಡ್ತೀನಿ ಸ್ವಲ್ಪ. ಸಾಕು ಸಾಕು ಸಾಕು. ನಂಗೇನಂದರೆ ಮೊಸರನ್ನ ತುಂಬ ಇಷ್ಟ. ಯಾವಾಗಾದರೂ ಬೆಳಗ್ಗೆ ತಿಂಡಿಗಾದರೂ ಕೂಡ ತಿಂದ್ಬಿಡ್ತೀನಿ, ಮಧ್ಯಾಹ್ನ ಊಟ ರಾತ್ರಿ ಅಷ್ಟಿಷ್ಟ ನಂಗೆ ಮೊಸರನ್ನ ಅಂತೂ. ಸೊ ಇಟ್ಸ್ ಮೈ ಫೇವ್ರೆಟ್. ಆ್ಯಂಡ್ ಅದು ತಂಪಿರುತ್ತೆ ಹೊಟ್ಟೆಗೆ, ಅದಕ್ಕೆ. ಸಾಲ್ಟ್ ಹಾಕಿಲ್ಲ ಹಾಕಿ. ಹಾಂ, ಇಲ್ಲ ಐ ಡೋಂಟ್ ಆ್ಯಡ್ ಸಾಲ್ಟ್. ಹಿಂಗೆ ತಿಂತೀನಿ ನನಗೇನು. ಪಿಕಲು ತಿನ್ನಲ್ಲ? ಇಲ್ಲ ನಾನು ಎಕ್ಸ್ಟ್ರಾ ಈ ವೈಟ್ ಕಲರ್ ಥಿಂಗ್ಸ್ ಇರುತ್ತಲ್ಲ, ಶುಗರ್ ಇರಲಿ, ಸಾಲ್ಟ್ ಇರಲಿ, ಅಥವಾ ಮಿಲ್ಕ್ ಇರಲಿ, ಎಕ್ಸ್ಟ್ರಾ ಮೇಲಿಂದನೂ ಹಾಕ್ಕೊಳಲ್ಲ, ನಾನು ತಿನ್ನೋದು ಇಲ್ಲ. ಕಮ್ಮಿ ಆದರೂ ಪರವಾಗಿಲ್ಲ, ಹಂಗಿದೆ ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಂಡ್ ಟೀನು ಅಷ್ಟೇ, ನಮ್ಮ ಮನೇಲಿ ಮಾರ್ವಾಡೀಸ್ ಆಗಿದ್ರಿಂದ ತುಂಬ ಸ್ವೀಟು, ಎಲ್ಲದಕ್ಕೂ ಸ್ವೀಟ್ ಹಾಕ್ಬಿಡ್ತಾರೆ.
ಮಾರ್ವಾಡಿ ಸ್ವೀಟ್ ಜಾಸ್ತಿ ಅಲ್ಲ. ಐ ಎಮ್ ಕನ್ನಡಿಗ ಕೈಂಡ್ ಆಫ್ ಓನ್ಲಿ ಅಂತ ಅನ್ಕೊಬೇಕು, ಬಿಕಾಸ್ ನಂಗೆ ಸ್ವೀಟ್ಸ್ ಅಷ್ಟೊಂದು ಇಷ್ಟ ಅಲ್ಲ. ನಮ್ಮ ಮನೇಲಿ ಎಲ್ಲದಕ್ಕೂ ಹಾಕ್ತಾರೆ, ಟೀ ತೊಗೊಂತಾರೆ ಫುಲ್ಲು ತುಂಬಿಸ್ಕೊಂಡಿರ್ತಾರೆ, ನನಗಂತೂ ನಾನು ಮುಟ್ಟೋದೇ ಇಲ್ಲ. ಅದಕ್ಕಂತ ನಂಗೆ ಏನು ಮಾಡ್ತಾರೆ ಅಂದರೆ ಫಸ್ಟೇ ತೆಗೆದ್ಬಿಡ್ತಾರೆ ನಂದು, ಆಮೇಲೆ ಅವರೆಲ್ಲ ಮಾಡ್ಕೊತಾರೆ. ಹಂಗೆ ನೀವು ಸ್ವೀಟ್ ತಿಂತೀರಾ ಜಾಸ್ತಿ, ಡಯಾಬಿಟಿಕ್ ಆಗಿಬಿಡ್ತೀರಾ ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ. ಸೊ ಫೈನಲಿ ಗೈಸ್ ಫಿನಿಶ್ ಮಾಡಿಬಿಟ್ಟಿದ್ದೀನಿ ತಟ್ಟೆನ, ಎಲ್ಲ ತಿಂದು ಮುಗಿಸಿದ್ದೀನಿ. ಅನ್ನ ವೇಸ್ಟ್ ಮಾಡಬಾರ್ದು, ಊಟನೇ ವೇಸ್ಟ್ ಮಾಡಬಾರ್ದು ಆ್ಯಕ್ಚುಲಿ, ಏನಂತೀರಾ? ಅಲ್ಲ ನಿಜ, ಊಟ ತುಂಬ ಕಷ್ಟಪಟ್ಟು ಸ್ವರೂಪ ಮ್ಯಾಮ್ ಏನೋ ಹೇಳ್ತಾರೆ ಹೇಳಿ. ಅನ್ನಂ ಪರಬ್ರಹ್ಮ ಸ್ವರೂಪ. ಎಸ್ ಎಕ್ಸಾಕ್ಟ್ಲಿ ಗೈಸ್, ಹೊಟ್ಟೆ ತುಂಬ ತಿನ್ನಿ, ಎಷ್ಟು ಬೇಕಷ್ಟು ತೊಗೊಳ್ಳಿ, ವೇಸ್ಟ್ ಮಾಡಬೇಡಿ. ಉಪ್ಪಿನಕಾಯಿ ಅಂತೂ ಸಕ್ಕದಾಗಿತ್ತು, ಬಟ್ ನಾನು ಅಷ್ಟೊಂದು ತಿನ್ನಲ್ಲ ಅಂತ ನಾನು ತೊಗೊಳ್ಳಿಲ್ಲ. ಬಟ್ ಅದು ಬಿಟ್ಟು ಫಸ್ಟ್ ಕ್ಲಾಸ್ ಆಗಿತ್ತು ಊಟ, ಐ ಜಸ್ಟ್ ಲವ್ಡ್ ಇಟ್. ಆಂಟಿ ಈಗ ಬಾಳೆಹಣ್ಣು ಕೊಡ್ತಿದ್ದಾರೆ. ಎಲ್ಲಿಂದ? That's from our own farm. ಓ ದಟ್ಸ್ ಫ್ರಮ್ ದೇರ್ ಓನ್ ಫಾರ್ಮ್ ಇಟ್ ಸಿಮ್ಸ್. ಸೊ ಫ್ರೆಶ್ ಆಗಿರೋ ಬಾಳೆಹಣ್ಣು ತಿಂತೀವಿ ಈಗ. ಸೊ ಫೈನಲಿ ಬನಾನಾ ತಿಂದೆ, ಈಗ ಹೋಗುವ ಸಮಯ ಇನ್ನೇನು ಬಂತು, ಬಾಯ್ ಹೇಳ್ಕೊಂಡು ಈಗ ಹೊಡ್ತೀನಿ. ಹೇ ತಾನು ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ಕೆ, ನನಗಂತೂ ಫುಡ್ ತುಂಬ ಇಷ್ಟ ಆಯಿತು. ಚಲೋ ಓಕೆ, ಹ್ಯಾಪಿ ವರಮಹಾಲಕ್ಷ್ಮಿ ಟು ಯು ಅಗೇನ್. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ. ಯಾ ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು. ಚಲೋ ಬಾಯ್, ಥ್ಯಾಂಕ್ ಯು ಸೋ ಮಚ್ ಆಂಟಿ, ಬಾಯ್. ಸೊ ಯಾ ಗೈಸ್, ನಾನೀಗ ಮನೆಗೆ ಬಂದೆ, ತುಂಬ ಬಿಸಿಲಿಗೆಪ್ಪ ಬೆವ್ತೋಗ್ಬಿಟ್ಟಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಆ್ಯಂಡ್ ಹಬ್ಬ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ, DM ಮಾಡಿ, ಐ ವಿಲ್ ಬಿ ವೇಟಿಂಗ್. ಚಲೋ ಬಾಯ್.